ನಮಸ್ತೆ ವೀಕ್ಷಕರೇ, ಕನ್ನಡ ಗ್ಲೋಬಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚರಣ್. ವೀಕ್ಷಕರೇ, ನಾವಿವತ್ತು ಹೊಸನಗರದ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಇದ್ದೇವೆ. ಇಲ್ಲಿನ ಹಳೆಯ ವಿದ್ಯಾರ್ಥಿಯಾಗಿರ್ತಕ್ಕಂತಹ ಪೃಥ್ವಿ ಹಾಗೂ ಸೃಷ್ಟಿ ಅವರು ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯುವ ಮೂಲಕ ಶಿವಮೊಗ್ಗ ಜಿಲ್ಲೆಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಈ ಸಾಧನೆಯನ್ನು ಗುರುತಿಸಲೋಸ್ಕರ ಇಂದಿರಾ ಗಾಂಧಿ ವಸತಿ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂತಹ ಯೋಗೇಶ್ ಹೆಬ್ಬಳ್ಗೆರೆ ಅವರು ಸಂದರ್ಶನವನ್ನು ಆಯೋಜಿಸಿದ್ದಾರೆ. ಈ ಸಂದರ್ಶನದಲ್ಲಿ ನಮ್ಮ ಜೊತೆಗೆ ಪೃಥ್ವಿ ಹಾಗೂ ಅವರ ಕುಟುಂಬದವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಕಾರ್ಯಕ್ರಮದ ಆಯೋಜಕರು ಮತ್ತು ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂತಹ ಯೋಗೇಶ್ ಹೆಬ್ಬಳ್ಗೆರೆ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು, ಧನ್ಯವಾದ. ಸರ್, ಇವಾಗ ಪೃಥ್ವಿ ಮತ್ತು ಸೃಷ್ಟಿ ಅವರು ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನ ಪಡೆದು ಪಾಸ್ ಆಗಿದ್ದಾರೆ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಒಂದು ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಎಲ್ಲರಿಗೂ ನಮಸ್ಕಾರ. ನಮ್ಮ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಗೇರಿಪುರ BC 63 ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿ ಅಂತ ಕರಿಬೋದಾಗುತ್ತೆ. ಪೃಥ್ವಿ ಕೆ ಮತ್ತು ಸೃಷ್ಟಿ ಅಂತೇಳಿ ಇಬ್ಬರು ವಿದ್ಯಾರ್ಥಿಗಳು ನಮ್ಮ ಶಾಲೆಯ ವಿದ್ಯಾರ್ಥಿಗಳಾಗಿದ್ದು, ಇಲ್ಲಿ ಓದ್ಕೊಂಡಂಥ ಈ ಮಕ್ಕಳು ಈಗ ನೀಟ್ ಪರೀಕ್ಷೆಯಲ್ಲಿ ಗಮನಾರ್ಹವಾದಂಥ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ಅವರ ಫಲಿತಾಂಶವನ್ನು ನೋಡಿದಾಗ ಅನ್ನಿಸ್ತಾ ಇದೆ. ಇದು ಗ್ರಾಮೀಣ ಭಾಗದ ಈ ಮಕ್ಕಳು ನಮ್ಮಂಥ ಈ ಒಂದು ವಸತಿ ಶಾಲೆ, ಸರ್ಕಾರಿ ವಸತಿ ಶಾಲೆಯಲ್ಲಿ ಓದಿಕೊಂಡು ನಿಜಕ್ಕೂ ಈ ಥರ ಒಂದು ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಅಡಿಗಲ್ ಹಾಕ್ಕೊಟ್ಟಿದ್ದಾರೆ. ಈ ಮಕ್ಕಳು ನಿಜಕ್ಕೂ ಇಲ್ಲಿ ಓದ್ಬೇಕಾದ್ರೂ ಕೂಡ ಭಾಳ ಪ್ರತಿಭಾವಂತರಾಗಿದ್ದರು. ಓದಿನಲ್ಲಿ ತುಂಬ ಆಸಕ್ತಿ ಇತ್ತು. ಆಟ ಪಾಠಗಳಲ್ಲಾಗಿರ್ಬೋದು, ಕಲೆ ಒಂದು ಸಾಂಸ್ಕೃತಿಕವಾಗಿ ಕೂಡ ಭಾಳಷ್ಟು ಚುರುಕಾಗಿದ್ದರು. ಈ ಮಕ್ಕಳು ಬಹುಶಃ ಒಂದಿನ ಒಳ್ಳೆಯ ಸಾಧನೆ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ನಮಗಿತ್ತು. ಅದರಲ್ಲಿ PUCಯಲ್ಲಿ ಈ ಥರದ್ದು ಒಂದು ಉತ್ತಮವಾದ ಅಂಕವನ್ನು ಪಡೆಯೋ ಜೊತೆಗೆ PUC ವಾರ್ಷಿಕ ಪರೀಕ್ಷೆಯಲ್ಲೂ ಕೂಡ ರಾಜ್ಯ ಮಟ್ಟದಲ್ಲೇ ಉತ್ತಮವಾದ ಫಲಿತಾಂಶ ಪಡೆಯೋ ಜೊತೆಗೆ ನೀಟಲ್ಲೂ ಕೂಡ ಯಾವುದೇ ICSE CBSE ಸಿಲೆಬಸ್ಸಲ್ಲಿ ಓದ್ದಲೇ ಸ್ಟೇಟ್ ಸಿಲೆಬಸ್ಸಲ್ಲೇ ಓದಿ, ಅದು ಗ್ರಾಮಾಂತರ ಪ್ರದೇಶದಲ್ಲಿ ಓದಿದಂಥ ಈ ಮಕ್ಕಳು ಈ ರೀತಿ ಸಾಧನೆ ಮಾಡಿರೋದು ಭಾಳ ಖುಷಿ ಅನ್ನಿಸ್ತಾ ಇದೆ. ಈ ಮಕ್ಕಳು ನಿಜಕ್ಕೂ ಅರ್ಹರಿದ್ದಾರೆ ಆ ಒಂದು ಸಾಧನೆಗೆ. ಬಟ್ ಮಾಡ್ತಾರೆ ಅಂತ ಗೊತ್ತಿತ್ತು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಉತ್ತಮವಾದ ರ್ಯಾಂಕಿಂಗನ್ನು ಪಡ್ಕೊಂಡು ಒಳ್ಳೆಯ ಸಾಧನೆ ಮಾಡ್ತಾರೆ ಅನ್ನೋದು ಅಷ್ಟು ತಿಳಿದಿರಲಿಲ್ಲ. ಈ ಫಲಿತಾಂಶ ನೋಡಿದಾಗ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಇವರು ನಮ್ಮ ಮಕ್ಕಳು ಅಂತ ತಿಳ್ಕೊಳ್ಳೋಕ್ಕೆ ಭಾಳ ಖುಷಿ ಅನ್ನಿಸ್ತಾ ಇದೆ ಸರ್. ಸರ್, ಈಗ 6ನೇ ತರಗತಿಯಿಂದ 10ನೇ ತರಗತಿವರೆಗೂ ನಿಮ್ಮ ಜೊತೆಗೆ ಅಂದರೆ ನಿಮ್ಮ ಮಾರ್ಗದರ್ಶನದಲ್ಲಿ ಅವರು ಓದಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಯಾವ ರೀತಿ ಓದ್ತಾ ಇದ್ರು ಮತ್ತು SLCಯಲ್ಲಿ ಅವರು ಹೇಗಿದ್ದರು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಸರ್. ನಮ್ಮ ವಸತಿ ಶಾಲೆಯಲ್ಲಿ, ಸರ್ಕಾರಿ ವಸತಿ ಶಾಲೆಯಲ್ಲಿ ಒಂದು ಪರೀಕ್ಷೆಯನ್ನು ಎದುರಿಸಿ 6ನೇ ತರಗತಿ ದಾಖಲಾಗ್ತಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ಮಕ್ಕಳು ಮನೆಯನ್ನು ಬಿಟ್ಟು ಹಾಸ್ಟೆಲ್ ಹೊಂದ್ಕೊಳ್ಳಿಕ್ಕೆ ಆಗದಲ್ಲೇ ಸಾಕಷ್ಟು ಬಿಟ್ಟೋಗಿದ್ದು ನಿದರ್ಶನಗಳಿದ್ದಾವೆ. ಆದರೆ ಅದರಲ್ಲೂ ಕೂಡ ಏನೇ ಕಷ್ಟ ಸುಖ ಬಂದರೂ ಕೂಡ ತಂದೆ ತಾಯಿ ಕುಟುಂಬವನ್ನು ತೊರೆದು ನಮ್ಮ ವಸತಿ ಶಾಲೆಯಲ್ಲಿ ಓದ್ಕೊಂಡಂಥ ಈ ಮಕ್ಕಳು ಭಾಳಷ್ಟು ಆಗಲಿಂದನೇ ಏನಾದರೂ ಒಂದು ಸಾಧಿಸಬೇಕು ಅಂತ ಹಂಬಲ ಇದ್ದೇ ಇರುತ್ತೆ. ತಾಯಿ ತಂದೆಯವರು ಮನೆಯಲ್ಲಿ ಎಲ್ಲ ಸೌಲಭ್ಯಗಳಿದ್ರೂ ಕೂಡ ಮಕ್ಕಳು ಸುಶಿಕ್ಷಿತರಾಗಬೇಕು ಅಂತೇಳಿ ನಮ್ಮ ವಸತಿ ಶಾಲೆಗಳಿಗೆ ಸೇರಿಸ್ತಾರೆ. ಈ ಶಾಲೆಯಲ್ಲಿ ಓದುವಂಥ ಈ ಮಕ್ಕಳು ನಾವು ಗಮನಿಸಿದವರಾಗಿ ಆರಂಭದಲ್ಲೂ ಕೂಡ ಒಂದಷ್ಟು ಕನ್ನಡ ಮಾಧ್ಯಮದ ಬಂದರೆ, ಗ್ರಾಮಾಂತರ ಪ್ರದೇಶ ಬಂದರೆ ಸ್ವಲ್ಪ ಕಷ್ಟ ಆಗಿರುತ್ತೆ. ಆದರೆ ಮುಂದುವರೆದು ಶಿಕ್ಷಕರ ಮಾರ್ಗದರ್ಶನದ ಮತ್ತು ಸ್ನೇಹಿತರ ಒಂದು ಒಳ್ಳೆಯ ವಾತಾವರಣದಲ್ಲಿ ಕಲಿಬೇಕು ಅನ್ನೋ ಹಂಬಲ ಜಾಸ್ತಿ ಆಗಿದ್ದವರಾಗಿ ನಾನು ಗಮನಿಸಿದಂತೆ ಮೊದಲಿಂದನೂ ಕೂಡ ಇವರು ಒಂದಷ್ಟು ಮಧ್ಯಮ ವರ್ಗದಲ್ಲಿ ಓದುವಂಥ ವಿದ್ಯಾರ್ಥಿಗಳಾಗಿ ಹಂತ ಹಂತವಾಗಿ ಶಿಕ್ಷಕರ ಮಾರ್ಗದರ್ಶನದ ಕಲಿತು ಏನಾದರೂ ಒಂದು ಸಾಧಿಸಬೇಕು ಅಂತ ಶಿಕ್ಷಕರ ತಾಯಿ ತಂದೆಯರ ಕನಸನ್ನು ನನಸ್ಕೊಳ್ಬೇಕು ಅಂತೇಳಿ ಸಲ ದೊಡ್ಡವರಾಗಿದ್ದರು. 8, 9ನೇ ಕ್ಲಾಸಲ್ಲಿ ಆಲ್ಮೋಸ್ಟ್ ಅವರು ಭಾಳ ಬುದ್ಧಿವಂತರಾಗಿ ತುಂಬ ಓದಿನಲ್ಲಿ ಚುರುಕಾಗಿದ್ದರು. ಬರೀ ಓದಷ್ಟೇ ಇರಲಿಲ್ಲ, ಅವರು ಆಟ ಪಾಠಗಳಲ್ಲೂ ಕೂಡ ಮತ್ತು ಎಲ್ಲ ಥರದ ಪಠ್ಯೇತರ ಚಟುವಟಿಕೆಗಳು ಕೂಡ ಮುಂದುವರೆದು ಭಾಗವಹಿಸಿ ಎಲ್ಲದರಲ್ಲೂ ಕೂಡ ಸಾಕಷ್ಟು ಸಾಧನೆ ಮಾಡಿದ್ದು ಕೂಡ ನಾವು ಗುರುತಿಸಿದ್ದೀವಿ. ಮತ್ತು SLCಯಲ್ಲಂತೂ ಕೂಡ ಸೀರಿಯಸ್ ಆಗಿ ಓದಬೇಕು, ಏನಾದ್ರು ಒಂದು ಸಾಧಿಸಬೇಕು ಅನ್ನೋ ಛಲ ಇತ್ತು. ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ. ಆ ನಂತರಕ್ಕೆ ಅವರ ಪ್ರತಿಭೆಯನ್ನು ಗುರುತಿಸಿ ಒಳ್ಳೆಯ ಕಾಲೇಜ್ ಸೇರ್ಕೊಳ್ಳಿ ಮತ್ತು ಮುಂದೆ ಈ ಥರ ಅವಕಾಶವಿದೆ ಅಂತೇಳಿ ಶಿಕ್ಷಕರಾಗಿ ನಾವು ಸಾಕಷ್ಟು ಪ್ರೋತ್ಸಾಹವನ್ನು ಬೆಂತಟ್ಟೋ ಕೆಲಸವನ್ನು ಮಾಡಿದ್ವಿ. ಇದು ಪೋಷಕರ ಪ್ರೋತ್ಸಾಹ ಭಾಳ ಇದೆ. ನಮಗೆ ರೆಸ್ಪಾನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಓದ್ತಾರೆ, ಹಿಂಗೆ ಮಾಡಿ ಅಂತಂದಾಗ ಅವರು ನಮಗೆ ಸ್ಪಂದನೆ ಚೆನ್ನಾಗಿ ಕೊಡೋದಕ್ಕೆ ಮಕ್ಕಳ ಒಂದು ವಿಚಾರದಲ್ಲಿ ನಮ್ಮ ಸಲಹೆ ಸಾಕನ್ನು ತೆಗೆದುಕೊಂಡು ಅವರು ಸಾಕಷ್ಟು ಪರಿಶ್ರಮ ಹಾಕಿ ಇವತ್ತು ಒಳ್ಳೆ ಕಾಲೇಜ್ ಸೇರಿಸಿದ್ದು, ಜೊತೆಗೆ ಓದೋದಕ್ಕೆ ಪ್ರೋತ್ಸಾಹ ಕೊಟ್ಟು ಪ್ರತಿಫಲವಾಗಿ ಈ ಥರದೊಂದು ಸಾಧನೆ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ ಸರ್. ಇವಾಗ ನೀಟ್ ಪರೀಕ್ಷೆ ಅಂತ ಅಂದರೆ ತುಂಬ ಕಠಿಣವಾಗಿರುತ್ತೆ. ಆಮೇಲೆ ನಾನು ನನ್ನ ಫ್ರೆಂಡ್ಸ್ಗಳು ಮತ್ತು ಇತರೆ ವಿದ್ಯಾರ್ಥಿಗಳು ಓದೋ ಸಂದರ್ಭದಲ್ಲಿ ಕೇಳಿದ್ದೀನಿ, ನೀಟ್ ಪರೀಕ್ಷೆ ಪಾಸ್ ಮಾಡೋಕ್ಕಾಗೋದಿಲ್ಲ, ತುಂಬ ಕಷ್ಟ ಇರುತ್ತೆ ಅಂತೇಳಿ ಅಂತ ಇರ್ತಾರೆ. ಈಗ ಮುಂದೆ ನಿಮ್ಮ ವಿದ್ಯಾರ್ಥಿಗಳು ಕೂಡ ನೀಟ್ ಪರೀಕ್ಷೆಯನ್ನು ಬರಿಬೋದು. ಅವರಿಗೆ ನೀವು ಯಾವ ರೀತಿ ಒಂದು ಮಾರ್ಗದರ್ಶನ ನೀಡ್ತೀರಾ ಅಥವಾ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ವಸತಿ ಶಾಲೆ ಇಡೀ ಹೊಸನಗರ ತಾಲೂಕಿಗೆ 2017-18ನೇ ಸಾಲಿನಲ್ಲಿ ಆರಂಭ ಅಂತ ಹೊಸ ವಸತಿ ಶಾಲೆ. ಈ ವಸತಿ ಶಾಲೆಯಲ್ಲಿ ನೀಟ್ ಪರೀಕ್ಷೆ ಅಂತಕ್ಕಂಥದ್ದನ್ನು ಎದುರಿಸ್ತಾ ಇರೋ ಇದು ಫಸ್ಟ್ ಬ್ಯಾಚ್. ಇದು ಈ ಬ್ಯಾಚಲ್ಲಿ ನೀಟ್ ಅಂದ್ರೇನು ಅಂತ ಪಾಪ ಅವ್ರು ಈ ಹಿಂದೆ ಯಾರೂ ಮಾಡಿದ ಉದಾಹರಣೆಗಳು ನಮ್ಮ ಶಾಲೆ ಇರಲಿಲ್ಲ. ಇವರಿಗೊಂದು ಉದಾಹರಣೆಯಾಗಿ ಬೇರೆ ಬರೋ ಮಕ್ಕಳಿಗೆ ಮಾರ್ಗದರ್ಶಕರಾಗಿ ಜೊತೆಗೆ ಒಂದು ರೋಲ್ ಮಾಡೋದುಗಳು ಆಗಿದ್ದಾರೆ. ನೀಟ್ ಪರೀಕ್ಷೆ ತಾವು ಹೇಳಿದಂತೆ ಸ್ವಲ್ಪ ಗ್ರಾಮಾಂತರದ ಭಾಗದ ಮಕ್ಕಳು, ಎಲ್ಲರೂ ಕಷ್ಟ ಅಂತ ಹೇಳೋಕ್ಕಲ್ಲ, ಇದು ಬಹುಪಾಲು ಕಷ್ಟದ್ದೇ. ಯಾಕಂದರೆ ಕನ್ನಡ ಮಾಧ್ಯಮ ಮತ್ತು ಹೇಳಿದಂತೆ ಗ್ರಾಮಾಂತರ ಭಾಗದಲ್ಲಿ ಓದ್ಕೊಂಡವರಾಗಿ ಸ್ವಲ್ಪ ಆ ನಿಟ್ಟಿನಲ್ಲಿ
ಕಷ್ಟ ಅನಿಸಿದ್ರೂ ಕೂಡ ಶ್ರಮ ವಹಿಸಿದ್ರೆ ಸಾಧ್ಯ ಏನಾದ್ರು ಮಾಡಲಿಕ್ಕೆ ಅಂತ ಈ ಮಕ್ಕಳು ಎಕ್ಸಾಂಪಲ್ ಆಗಿದ್ದಾರೆ. ನಮ್ಮ ಶಾಲೆಯಲ್ಲಿ ಈ ಮಕ್ಕಳು ಈ ಒಂದು SSLC ಆರಂಭವಾಗಿ 5ನೇ ಬ್ಯಾಚಲ್ಲಿ ಈ ಸಾಧನೆ ಸಾಧ್ಯವಾಗಿದೆ. ಇಂಥ ಸಾಧನೆಯನ್ನು ಮಾಡಿದ್ದಾರೆ ಈ ಮಕ್ಕಳು. ಇದು ಮುಂಬರುವ ದಿನಗಳಲ್ಲಿ ನಮ್ಮ ಉಳಿದಂಥ ಮಕ್ಕಳಿಗೆ ಪ್ರೇರಣೆ ಆಗ್ತಾ ಇದೆ. ಮತ್ತು ಸಾಕಷ್ಟು ಮಕ್ಕಳು ಏನಾರು ಸಾಧಿಸಬೇಕು, ಏನು ಮಾಡಬೇಕು ಅನ್ನೋದಕ್ಕೆ ಒಬ್ಬ ಹಿರಿಯರ ಮಾರ್ಗದರ್ಶನ ಬೇಕಿತ್ತು. ಅದು ಇವ್ರು ಕೊಡೋ ಮತ್ತು ಇವ್ರು ಮಾಡಿರೋ ಸಾಧನೆ ಸಾಧ್ಯವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಕ್ಕಳು ನಮ್ಮ ವಸತಿ ಶಾಲೆಯಲ್ಲಿ ನೀಟ್ ಆಗಿರ್ಬೋದು ಅಥವಾ JEE ಆಗಿರ್ಬೋದು ಅದಕ್ಕಿಂತ ಉನ್ನತವಾದಂತಹ ಏನಾದ್ರು ಸಾಧನೆಗಳಿದ್ದರೆ ಮಾಡೋದಕ್ಕೆ ಇದು ಒಂದು ಒಳ್ಳೆಯ ಮಾರ್ಗದರ್ಶನ. ಮತ್ತು ಈ ಮಕ್ಕಳು ಇವತ್ತು ಅವ್ರನ್ನ ಕರೆಸಿ ಈ ಥರದ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಾಗ ನಾವು ಕೂಡ ಅವರಂತೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನಿಸ್ತಾರೆ. ಅಂಥ ಒಂದು ಗಮನಾರ್ಹವಂಥ ಒಳ್ಳೆಯ ಕಾರ್ಯವನ್ನು ತಮ್ಮ ವಾಹಿನಿ ಮೂಲಕ ತಾವು ಮಾಡ್ತಾಯಿದ್ರೆ ಭಾಳ ಖುಷಿ ಅನ್ನಿಸ್ತಾ ಇದೆ. ಮತ್ತು ನಾವು ಇನ್ನೊಂದು ಈ ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಗುರಿ ಏನಪ್ಪ ಅಂದರೆ ಇದು ಮಾಡಿರೋದು ಕಡಿಮೆ, ಮಾಡಬೇಕಾದ ಭಾಳ ಅನ್ನೋದನ್ನು ತಾವು ತಿಳ್ಕೊಂಡು ಮುಂಬರುವ ದಿನಗಳಲ್ಲಿ ಮುಂದೆ ನಾಗರಿಕ ಸೇವೆ ಅಂತ IAS KS ಅಂತ ಪರೀಕ್ಷೆಗಳನ್ನು ಎದುರಿಸಿ ಏನು ನಮ್ಮ ಸಮಾಜದಲ್ಲಿರುವಂಥ ಆ ಸಮಸ್ಯೆಗಳಿಗೆ ಧ್ವನಿಯಾಗುವ ಮತ್ತು ಸಮಾಜದ ಸುಧಾರಣೆ ನಿಟ್ಟಿನಲ್ಲಿ ಇಂಥ ಯುವ ಪ್ರತಿಭೆಗಳು ಮುಂದೆ ಬರಬೇಕು. ಅವರು ಬೆಳೆದಷ್ಟು ಒಳ್ಳೆ ರೀತಿ ಬೆಳೆದಷ್ಟು ಹಾಳಾಗುವಂಥ ಯುವ ಸಮೂಹ ಅವ್ರಿಗೆ ಮಾದರಿಯಾಗಿ ನಿಲ್ಲಬೇಕು ಅನ್ನೋದು ನನ್ನ ಆಶಯವಾಗಿದೆ ಸರ್. ಪೃಥ್ವಿ ಅವರೇ, ಈಗ ನೀವು ನೀಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ್ರಿ, ರಿಸಲ್ಟ್ ಬಂತು. ರಿಸಲ್ಟ್ ಬಂದಾಗ ನಿಮಗೆ ಏನು ಅನ್ನಿಸ್ತು? ಆ್ಯಕ್ಚುಲಿ ರಿಸಲ್ಟ್ ರಾತ್ರಿ ಹೊತ್ತು ಬಿಟ್ಟಿದ್ದು. ನಾನು ಆ ಟೈಮ್ ಮಲ್ಗೋ ಟೈಮಲ್ಲಿದ್ದೆ. ಆವಾಗ ನನ್ನ ಫ್ರೆಂಡ್ಸ್ ನನಗೆ ಕಾಲ್ ಮಾಡಿ ಹೇಳಿದ್ರು, ಪೃಥ್ವಿ ನೋಡೋ ರಿಸಲ್ಟ್ ಬಂದಿದೆ ಅಂತ, ನೋಡೋ ಮಗ ಅಂತ. ಕ್ಯೂರಿಯಾಸಿಟಿ ಇತ್ತು ನನಗೆ, ಏನೋ ಸುಮ್ಮನೆ ಹೇಳ್ತಿರ್ಬೋದು ಇರು ಅಂದ್ಕೊಂಡೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ಫ್ರೆಂಡಿಗೆ ನನ್ನ ID ಕೊಟ್ಟೆ, ಆಮೇಲೆ ನಂಬರ್ ಕೊಟ್ಟೆ, ಪಾಸ್ವರ್ಡ್ ಕೊಟ್ಟೆ ಅವನಿಗೆ. ಆಮೇಲೆ ನಂಗೆ ರಿಸಲ್ಟ್ ನೋಡೋ ಚೆನ್ನಾಗಿ ಮಾಡಿದೆಯಲ್ಲ ನೋಡೋ ಅಂತ. ನನಗೆ ರಿಸಲ್ಟ್ ನೋಡಿದೆ. ಫಸ್ಟಿಗೆ ನನಗೆ ರ್ಯಾಂಕ್ ಕಾಣಲಿಲ್ಲ ಎಲ್ಲಿತ್ತು ಅಂತ. ನಾನೇನೋ ಒಂದು 5,000ನೋ 10,000ನೋ ಬಂದಿರುತ್ತೆ ಅಂದ್ಕೊಂಡಿದ್ದೆ. ಬಟ್ ರ್ಯಾಂಕ್ ನೋಡ್ತೀನಿ 2,500 ಆಯಿತು. 2,545 ಇತ್ತು. ತುಂಬ ಖುಷಿ ಆಯಿತು ಆವಾಗ. ಮೊದಲು ನಾನು ಅಪ್ಪಂಗೆ ಹೇಳಿದೆ ಎಪ್ಸಿ, ರೆಡಿ ನೋಡಿ ರಿಸಲ್ಟ್ ಬಂತು ನೋಡಿ ಅಂತ. ಅವರು ತುಂಬ ಖುಷಿಯಾದರು ಆವಾಗ. ಅದೇ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಬರುತ್ತೆ ಅಂತ, ಆದರೆ ಚೆನ್ನಾಗಾಯ್ತು ನನಗೆ. ಇವಾಗ ನೀವು ಪರೀಕ್ಷೆನ ಬರೆದ ನಂತರ ನಿಮಗೆ ಈ ರೀತಿ ಉತ್ತಮ ಅಂಕ ಬರುತ್ತೆ, ನಾನು ಪಾಸ್ ಆಗ್ತೀನಿ ಅನ್ನೋದು ಮೊದಲೇ ಗೊತ್ತಿತ್ತಾ? ನಿಮ್ಮ ಪರೀಕ್ಷೆ ಸಿದ್ಧತೆಗಳು ಹೇಗಿತ್ತು? ಅದೇ ನಾನು ಅನ್ಕೊಂಡು ಪಾಸ್ ಆಗ್ತೀನಿ ಅಂತ ನಂಗೆ ನನ್ನ ಮೇಲೆ ನಂಬಿಕೆ ಇತ್ತು ನನಗೆ. ಆದರೆ ಇಷ್ಟೊಂದು ಚೆನ್ನಾಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನಾನು ಹೇಗೆ ಪ್ರಿಪೇರ್ ಆಗಿದ್ದೆ ಅಂದರೆ ಇದಕ್ಕೆ ಇವಾಗ ಎಕ್ಸಾಮ್ಗಿಂತ 1 ತಿಂಗಳು 2 ತಿಂಗಳು ಮುಂಚೆ ಇದು ಮಾಡ್ತೀವಿ ಅಂದರೆ ಆಗಲ್ಲ ಇಂಥ ಎಕ್ಸಾಮಿಗೆ. ಇದಕ್ಕೆ ನಾವು ಫಸ್ಟ್ ಇಯರಿಂದನೂ ಅಂದರೆ PUC ಸ್ಟಾರ್ಟ್ ಆಗೋ ಕರೆಯಿಂದನೂ ನಾವು ಸ್ಟಾರ್ಟ್ ಮಾಡಬೇಕು ಇದಕ್ಕೆ. ಅಂದರೆ ಇವಾಗ PUC ಪಾಠ ಆಗ್ತಿದ್ದಂಗೆ ನಾವು ಇವಾಗ ನೀಟಿಗೆ ಫೋಕಸ್ ಮಾಡಿ ನಾನು ಇವಾಗ ಈ ಮುಂದೆ ನಾನು ಡಾಕ್ಟರ್ ಆಗಬೇಕು ಅಂತಲೇ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅಂದರೆ ನಾನು ಇಲ್ಲಿ 6th ಇಂದ 10th ತನಕ ನಮಗೆ ಎಜುಕೇಷನ್ನು ಚೆನ್ನಾಗಿತ್ತು, ಬಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಷ್ಟೊಂದು ಇದಿರಲಿಲ್ಲ. ನಾನು ಏನು ಮಾಡಿದೆ ಅಂದರೆ ಅಲ್ಲಿ ಹೋದ ನಂಗೆ ಅದೇ ಸ್ವಲ್ಪ ಕಷ್ಟ ಆಗ್ತಿತ್ತು ಇಂಗ್ಲೀಷ್ ಲ್ಯಾಂಗ್ವೇಜು. ಅಂದರೆ ಎಲ್ಲ ಪಾಠ ಎಲ್ಲ ಇಂಗ್ಲೀಷಲ್ಲೇ ಫುಲ್ ಮಾಡ್ತಿದ್ರು. ನಂಗೆ ಫಸ್ಟಿಗೆ ಕಷ್ಟ ಆಯಿತು. ಬಟ್ ನಾನು ಭಯ ಪಡಲಿಲ್ಲ ಅದಕ್ಕೆ. ಅದನ್ನ ಚಾಲೆಂಜ್ ಆಗಿ ತಗೊಂಡೆ. ಇವಾಗ ಇಂಗ್ಲೀಷಲ್ಲಿ ನಾನು ಕಲಿಬೇಕು ಅಂದರೆ ಕಲಿಬೇಕಂತ ತಗೊಂಡೆ. ಆಮೇಲೆ ಸೆಕೆಂಡ್ ಇಯರು ಆಗೋ ಟೈಮಲ್ಲಿ ನನ್ನ ಮೈಂಡಲ್ಲಿ ಕೂರ್ತು ನೀಟೇ ಮಾಡಬೇಕು ಅಂತ. ಆಮೇಲೆ ನೀಟ್ ಎಕ್ಸಾಮಿಗೆ ಕಂಪ್ಲೀಟ್ಲಿ ಪ್ರಿಪೇರ್ ಆಗಿ ಸ್ಟಾರ್ಟ್ ಮಾಡಿದೆ ನಾನು. ದಿನ ನಮಗೆ ಮಾಕ್ ಟೆಸ್ಟ್ ಅಂತ ಮಾಡಿಸೋರು, JUT ಅಂತ ನಮಗೆ ಫುಲ್ ಲೆಂತ್ ಬರ್ಸೋರು, ಆ ಥರ ಎಲ್ಲ ಬರಿತಿದ್ವಿ ನಾವು, ದಿನ ಮಾಡ್ತಿದ್ವಿ. ಆಮೇಲೆ ನಾನು ಹೀಗೆ ಓದ್ತಾ ನಂಗೆ ಅದ್ರ ಮೇಲೆ ಸ್ವಲ್ಪ ಕೈಗೆ ಸಿಕ್ತದು. ಆಮೇಲೆ ಏನಾಯ್ತು, ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಒಂದೊಂದ್ಸಲಿ ನಂಗೆ ಇದೇ ಥರ ಫೇಲರ್ಸ್ ಎಲ್ಲ ಸಿಕ್ತು, ತುಂಬ ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ಸ್ ಎಲ್ಲ ಬರೋದು. ಬಟ್ ನಾನು ಹೆದರಲಿಲ್ಲ ಅದಕ್ಕೂ. ಹಾಗೆ ಇನ್ನೂ ಅದೇ ಚಾಲೆಂಜ್ ಆಗಿ ತಗೊಂಡು ಮಾಡ್ತಾ ಆಮೇಲೆ ನೀಟ್ ಎಕ್ಸಾಮು ಬಂತು. ನೀಟ್ ಎಕ್ಸಾಮ್ ಆಯಿತು. ಆದರೆ ಸ್ವಲ್ಪ ಟಫ್ ಇತ್ತು ನಂಗೆ ಅನ್ಸಂಗೆ ಎಕ್ಸಾಮು. ಈ ಸತಿ ರೀನೀಟ್ ಎಕ್ಸಾಮು ಸ್ವಲ್ಪ ಟಫ್ ಇತ್ತು, ಬಟ್ ಚೆನ್ನಾಗಾಯ್ತು ನಂದು. ಓಕೆ, ಈಗ ನಿಮ್ಮ ಅಪ್ಪ ಅಮ್ಮ ನಿಮಗೆ ನೀಟ್ ಪರೀಕ್ಷೆ ಸಂದರ್ಭದಲ್ಲಿ ಯಾವ ರೀತಿ ಪ್ರೋತ್ಸಾಹ ನೀಡಿದ್ರು? ನಮ್ಮ ಅಪ್ಪ ಅಮ್ಮ ಎಲ್ಲ ನಂಗೆ ತುಂಬ ಸಪೋರ್ಟ್ ಮಾಡ್ತಿದ್ರು. ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇತ್ತು. ಅದಕ್ಕೆ ಅದ್ರ ಬಗ್ಗೆ ನಿನ್ನ ಹತ್ರ ಆಗಲ್ಲ ಅನ್ನೋ ಯಾವ ಮಾತು ಅವ್ರು ಹೇಳಿಲ್ಲ. ನಿನ್ನ ಹತ್ರ ಆಗುತ್ತೆ, ಆರಾಮ್ ಮಾಡ್ಬೋದು ನೀನು, ನಿಮಗೆಲ್ಲ ಇದೆಲ್ಲ ಲೆಕ್ಕನೇ ಇಲ್ಲ, ಆರಾಮಾಗಿ ಮಾಡ್ಬೋದು ನೀನು ಅಂತಲೇ ಹೇಳ್ಕೊ ಹೋಗ್ತಿದ್ರು. ಈಗ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ನೀವು 6ನೇ ತರಗತಿಯಿಂದ 10ನೇ ತರಗತಿ ತನಕ ಓದಿದ್ರಿ. ಶಾಲೆ ಬಗ್ಗೆ ಮತ್ತು ಶಿಕ್ಷಕರ ಬಗ್ಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ಹೇಳಿದ್ರೆ ನನಗೆ ಪರ್ಸ್ನಲಾಗಿ ಹೇಳ್ತಿದ್ದೆ ನಾನು. ಈ ಸ್ಕೂಲು ಎಂತಾರೆ ಸಪೋರ್ಟ್ ಮಾಡೋಕ್ಕೆ, ಎನ್ಕರೇಜ್ ಮಾಡೋಕ್ಕೆ ತುಂಬ ಒಳ್ಳೆ ಸ್ಕೂಲ್ ಇದು. ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನನ್ನ ಕಾಲೇಜಿಗೆ ಸೇರಿಸಿದ್ದು ನಮ್ಮ ಪ್ರಿನ್ಸಿಪಲ್ ಸರೇ ಬಂದು ಸೇರಿಸಿದ್ದೆ. ನಾನು ಆ ಕಾಲೇಜಿಗೆ ಹೋಗಬೇಕು ಅಂತಲೂ ಪ್ರಿನ್ಸಿಪಲ್ ಸರೇ ಡಿಸೈಡ್ ಮಾಡಿದ್ದು. ಎಲ್ಲ ಟೀಚರ್ಸು ಅಷ್ಟೇ ನಗ್ನಗ್ತಾ ಮಾತಾಡಿಸ್ತಾರೆ. ಆಮೇಲೆ ಇಲ್ಲಿನ ಫೆಸಿಲಿಟೀಸು ಅಷ್ಟೇ ಏನು ಕೊರತೆ ಇಲ್ಲ ಅನ್ನೋಂಗೆ ಮಾಡಿಸ್ತಾರೆ ಎಲ್ಲದನ್ನು. ಇನ್ನೂ ಹಾಗೆ ಹೇಳಿದ್ರೆ ನನಗೆ ಓದೋಕ್ಕೆ ಒಳ್ಳೆ ಸಪೋರ್ಟ್ ಮಾಡಿದರು. ಆಮೇಲೆ ಓದೋಕ್ಕಷ್ಟೇ ಅಲ್ಲ, ಸ್ಪೋರ್ಟ್ಸಿಗೂ ಸಪೋರ್ಟ್ ಮಾಡ್ತಾರೆ. ಈ ಸತಿ ಎಲ್ಲ ರಾಜ್ಯ ಮಟ್ಟಕ್ಕೆಲ್ಲ ಹೋಗಿದ್ರು, ನಾನು ಕರೆಸಿದ್ರು ಅಲ್ಲೆಲ್ಲ. ಹಾಗೆ ನಮಗಿನ್ನೂ ತುಂಬ ಸಪೋರ್ಟ್ ಮಾಡ್ತಾರೆ ಈ ಸ್ಕೂಲವರು. ಇವಾಗ ನಿಮ್ಮ ಭವಿಷ್ಯದ ಪ್ಲಾನಿಂಗ್ ಏನಿದೆ, ಏನು ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ? ಆ ನಿಟ್ಟಿನಲ್ಲಿ ನೀವು ಏನು ಕೆಲಸನ ಮಾಡ್ತಾ ಇದ್ದೀರಾ? ನಾನು ಆ್ಯಕ್ಚುಲಿ ಇವಾಗ 10th ಡಿಸೈಡ್ ಆಗಿದ್ದು ನಾನು ಡಾಕ್ಟರ್ ಆಗಬೇಕು ಅಂತ. ಆಮೇಲೆ ನೀಟ್ ಇವಾಗ ಆದಮೇಲೆ ನಾನು ಮೆಡಿಕಲ್ ಫೀಲ್ಡಲ್ಲಿ ನ್ಯೂರೋ ಸರ್ಜನ್ ಮೇಲೆ ಇದು ಮಾಡಬೇಕು ಅಂತ ಸ್ಪೆಷಲೈಸೇಷನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾನಿವಾಗ ಜಿಪ್ಮರ್ ಕಾಲೇಜಿಗೆ ಹೋಗಬೇಕು ಅಂದ್ಕೊತಿದ್ದೀನಿ. ಜಿಪ್ಮರ್ ನಂಗೆ ಇವಾಗ 2545 ರ್ಯಾಂಕ್ ಅಲ್ಲ, ಜಿಪ್ಮರ್ ಬಾರ್ಡ್ರಲ್ಲಿದ್ದೀನಿ ನಾನು. ಸಿಕ್ಕಿದ್ರೆ ಸಿಗ್ಬೋದು, ಇಲ್ಲಾಂದರೆ ಇಲ್ಲಾಂದರೆ ಆಮೇಲೆ ಏಮ್ಸ್ ಅಥವಾ ಯಾವುದೇ BMC ಅಥವಾ MMC ಕಾಲೇಜಿಗೆ ನೋಡ್ಕೊತಾ ಇದ್ದೀನಿ. ಅಲ್ಲಿಂದ ಆಮೇಲೆ ನಂದು MD ಕೋರ್ಸಿಗೋಸ್ಕರ MD ಕೋರ್ಸಲ್ಲಿ ನಾನು ನ್ಯೂರೋ ಸರ್ಜನ್
ನ್ಯೂರೋ ಮೇಲೆ ಫೋಕಸ್ ಮಾಡಬೇಕು ಅನ್ಸಿದ್ದೀನಿ. ದೇರ್ಫೋರ್ ನಾನು ನ್ಯೂರೋ ಸರ್ಜನ್ ಆಗಬೇಕು ಅಂದ್ಕೊಂಡಿದ್ದೀನಿ ನಾನು. ಸರ್, ಈಗ ನಿಮ್ಮ ಮಗ ನೀಟ್ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿದ್ದಾರೆ, ಅವ್ರ ಬಗ್ಗೆ ನೀವು ಏನು ಹೇಳ್ತೀರಾ? ನಾವು ಬೇಸಿಕಲಿ ಶಿವಮೊಗ್ಗ ತಾಲೂಕು ತುಪ್ಪೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚೋಡ್ನಳ್ಳ ನಾವು ಮುಳುಗಡೆ ಸಂತ್ರಸ್ತರಾಗಿದ್ವಿ. ಲಿಂಗನಮಕ್ಕಿ ಹಿನ್ನೀರು ಮುಳುಗಡೆಯವರು. ನನ್ನ ಮಗನನ್ನು ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ 6ರಿಂದ 10ನೇ ತರಗತಿ ತನಕ ಓದಿಸಿ ನಮ್ಮ ಪ್ರಾಂಶುಪಾಲರಾದಂಥ ಯೋಗೇಶ್ ಹೆಬ್ಬಾಳಗೆರೆ ಅವರ ಮಾರ್ಗದರ್ಶನದಲ್ಲಿ ಕಾರ್ಕಳದ ಜ್ಞಾನಸುಧಾ ಎಂಬ ಕಾಲೇಜಿಗೆ ಅವ್ರ ಮಾರ್ಗದರ್ಶನದಲ್ಲಿ ಸೇರಿಸಿಬಿಟ್ಟು ಫಸ್ಟ್ PUCಯನ್ನು ಪ್ರಾರಂಭಿಸಿದ್ವಿ. ನಮ್ಮ ಮಗನಿಗೆ ಅವತ್ತೇ ನೀವು ಡಾಕ್ಟರ್ ಆಗಬೇಕಪ್ಪ, ಅದಕ್ಕೆ ತಕ್ಕಂಗೆ ಓದಬೇಕು ಅನ್ನೋ ಒಂದು ಮಾರ್ಗದರ್ಶನವನ್ನು ನೀಡಿದ್ವಿ. ಆ ಲೆಕ್ಕದಲ್ಲೇ ನನ್ನ ಮಗ ತುಂಬ ಚೆನ್ನಾಗಿ ಓದ್ಬಿಟ್ಟು ನೀಟು ಫಸ್ಟ್ ನೀಟಲ್ಲಿ 690 ಅಂಕವನ್ನು ಪಡೆದಿದ್ದ. ಪ್ರಥಮ ನೀಟ್ನಲ್ಲಿ 690 ಅಂಕವನ್ನು ಪಡೆದಿದ್ದ. ಮತ್ತು ಅದು ಎಲ್ಲ ಒಂದು ಕಡೆ ಸ್ಕ್ಯಾಮ್ ಆಯ್ತು ಅಂದು ಗೌರ್ಮೆಂಟ್ ಆಫ್ ಇಂಡಿಯಾ ಅದನ್ನು ರದ್ದುಗೊಳಿಸಿ ರೀನೀಟನ್ನು ಮಾಡಿಬಿಟ್ಟಾಗ ನಮಗೆ ಎಲ್ಲ ಒಂದು ಕಡೆ ಆತಂಕ ಆಗಿತ್ತು. ಮಕ್ಕಳನ್ನು ಒಂದು ಸರಿ ಬರೆಯೋದು ಕಷ್ಟ, 2ನೇ ಸರಿ ಏನು ಮಾಡಿಬಿಡ್ತಾರಪ್ಪ ಅನ್ನೋ ಆತಂಕದಲ್ಲಿದ್ವಿ. ಆದರೂ ನಮ್ಮ ಮಗ ರೀನೀಟ್ನಲ್ಲಿ 637 ಅಂಕವನ್ನು ಪಡೆದು ಒಳ್ಳೆ ರ್ಯಾಂಕನ್ನು, ಆಲ್ ಇಂಡಿಯಾ ರ್ಯಾಂಕನ್ನು, ಒಳ್ಳೆಯ ರ್ಯಾಂಕನ್ನು ಪಡೆದಾನೆ. 2545 ರ್ಯಾಂಕ್ ಪಡೆದಿದ್ದು ನಮ್ಮೆಲ್ಲರಿಗೂ ತುಂಬ ಸಂತೋಷವನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಇವಾಗ ನಿಮ್ಮ ಮಗ 6ನೇ ತರಗತಿಯಿಂದ 10ನೇ ತರಗತಿ ತನಕ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಶಿಕ್ಷಣವನ್ನು ಪಡೆದಿರ್ತಾರೆ. ಹೌದು. ಪೋಷಕರಾಗಿ ನಿಮ್ಮ ಮತ್ತೆ ಇಂದಿರಾ ಗಾಂಧಿ ವಸತಿ ಶಾಲೆಯ ಸಂಬಂಧ ಹೇಗಿತ್ತು? ಇಂದಿರಾ ಗಾಂಧಿ ವಸತಿ ಶಾಲೆ ಕರ್ನಾಟಕ ರಾಜ್ಯ ಸರ್ಕಾರ ಮೊರಾರ್ಜಿ ದೇಸಾಯಿ ಎಂಬ ಶಾಲೆಯನ್ನು ಮಾಡಿ ಕೆಳಸ್ತರದ ಮಕ್ಕಳು, ಅಂದರೆ ಬಡ ಮಕ್ಕಳು, ದೀನದಲಿತರ ಮಕ್ಕಳು, ಮಧ್ಯಮ ವರ್ಗದ ಮಕ್ಕಳಿಗೆ ಯಾರು ಪ್ರೈವೇಟು ಕಾಲೇಜಿನಲ್ಲಿ ಅಥವಾ ಸ್ಕೂಲಲ್ಲಿ ಫೀಸ್ ಕಟ್ಟಿ ಓದ್ಸೋಕ್ಕಾಗೋದಿಲ್ವೋ 6ನೇ ತರಗತಿಯಿಂದ ಸರ್ಕಾರ ಮಾಡಿರೋದು ತುಂಬ ಒಳ್ಳೆಯ ಅವಕಾಶ. ಅದು 6ನೇ ತರಗತಿಯಿಂದನೇ ಬಡ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಸಿಗೋದ್ರಿಂದ ಈ ರೀತಿಯ ನೀಟು ಮತ್ತು JEE ಓದಲಿಕ್ಕೆ ತುಂಬ ಬೇಸ್ಮೆಂಟ್ ಸಹಕಾರಿ ಆಗ್ತದೆ. ಸರ್, ಇವಾಗ ನಿಮ್ಮ ಮಗ ನೀಟಲ್ಲಿ ಪಾಸ್ ಆಗಿದಾರಲ್ಲ, ನಿಮ್ಮ ಮಗ ಯಾವ ರೀತಿ ಸ್ಟಡಿನ ಮಾಡ್ತಾ ಇದ್ರು, ಆ ಸ್ಟಡಿಗೆ ನೀವು ಯಾವ ರೀತಿ ಪ್ರೋತ್ಸಾಹವನ್ನು ನೀಡ್ತಾ ಇದ್ರಿ? ಈಗ ಬೇಸ್ಮೆಂಟ್ ಆಗಿ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಯೋಗೀಶ್ ಹೆಬ್ಬಾಳಗೆರೆ ಮತ್ತು ಅವರ ಶಿಕ್ಷಕ ತಂಡದವರು ಒಳ್ಳೆ ಎಜುಕೇಷನ್ ಕೊಟ್ಟಿರೋದ್ರಿಂದ, ಆಮೇಲೆ ನಮಗೆ ಕಾಲೇಜಿಗೂ ಒಳ್ಳೆ ಕಾಲೇಜ್ ಸೇರಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ, ಏಕೆಂದರೆ ಜ್ಞಾನಸುಧಾ ಅಂತ ನಮ್ಮ ಕರ್ನಾಟಕದ ಫೇಮಸ್ ಕಾಲೇಜ್ ಅದು, ಅದರಲ್ಲಿ ಸೀಟನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಪ್ರಾಂಶುಪಾಲರು ಮುಖ್ಯ ಪಾತ್ರ ವಹಿಸಿರೋದ್ರಿಂದ ಆ ಥರದ ಕಾಲೇಜ್ ಸೇರಿದಲ್ಲಿ ಅಲ್ಲಿ ಒಳ್ಳೆ ಗುಣಮಟ್ಟದ ಶಿಕ್ಷಣ ಸಿಕ್ಕಿರೋದ್ರಿಂದ ನನ್ನ ಮಗನಿಗೆ ಈಜಿ ಆಯಿತು. ಅದೇ ರೀತಿ ನಾವು ಪೋಷಕರಲ್ಲಿ ಕೇಳೋದು ಇಷ್ಟೇ, ನಮಗೆ ಕಷ್ಟ ಸುಖ ಇದ್ದದ್ದೇ, ನಾವು ಏನೇ ಮಾಡಿದರೂ ನಮ್ಮ ಮಕ್ಕಳಿಗೋಸ್ಕರ ಮಾಡಿರೋದು ಅನ್ನೋದಕ್ಕಾಗಿ ಕಷ್ಟವಾದರೂ ಪರವಾಗಿಲ್ಲ. PUC ಅಂತ ಒಂದು ಹಂತದಲ್ಲಿ ಒಳ್ಳೊಳ್ಳೆ ಕಾಲೇಜ್ಗಳನ್ನು ಮಕ್ಕಳಿಗೆ ಕಳಿಸಿ ಒಳ್ಳೆ ಶಿಕ್ಷಣ ಕೊಡಿಸುವಲ್ಲಿ ಪೋಷಕರು ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಮೇಡಮ್, ಈಗ ನಿಮ್ಮ ಮಗ ನೀಟ್ನಲ್ಲಿ ಉತ್ತೀರ್ಣರಾಗಿದ್ದಾರೆ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ನನಗೆ ತುಂಬ ಖುಷಿಯಾಗಿದೆ. ನಾನು ಒಂದು ಚಿಕ್ಕವಳಿದ್ದಾಗಿಂದನೂ ನನ್ನದೊಂದು ಆಸೆ, ನಂದು ಅಂತಲ್ಲ ನಮ್ಮ ಫ್ಯಾಮಿಲಿ ಒಂದು ಆಸೆ, ಅವನೊಂದು ಡಾಕ್ಟ್ರು ಮಾಡಬೇಕು. ನಾನು ಒಂದು ಸ್ವಲ್ಪ ನಾನು ಆ ಫೀಲ್ಡಿಂದಲೇ ಬಂದಿರೋದ್ರಿಂದ ನನಗೊಂದು ಖುಷಿ ಇದೆ, ನನ್ನ ಮಗನ ಡಾಕ್ಟ್ರು ಮಾಡಲೇಬೇಕು ಅನ್ನೋದೊಂದು. ಅವ್ನು ಸಣ್ಣ ಪಾಪವಾಗಿದ್ದಾಗಿಂದನೂ ನಾವು ಅವನಿಗೆ ಅದನ್ನೇ ತಲೆಯಲ್ಲಿ ತುಂಬ್ತಾ ಬಂದ್ವಿ, ಮಗನೇ ನೀನು ಡಾಕ್ಟ್ರ್ ಆಗಬೇಕು ಅಂತ ಹೇಳಿ. ಅದು ಆ ಆಸೆನ ನನ್ನ ಮಗ ಈಡೇರಿಸಿದ್ದಾನೆ. ತುಂಬ ಖುಷಿ ಇದೆ, ನನಗೆ ಪ್ರೌಡ್ ಫೀಲ್ ಆಗುತ್ತೆ ನನಗೆ. ಈಗ ನೀಟ್ಗೆ ಓದಂಥ ವಿದ್ಯಾರ್ಥಿಗಳಿಗೆ ನೀವು ಏನು ಹೇಳ್ತೀರಾ? ಒಬ್ಬರು ತಾಯಿಯಾಗಿ ನೀಟ್ಗೆ ಓದಂಥ ಮಕ್ಕಳಿಗೆ ಏನು ಸಂದೇಶವನ್ನು ನೀಡ್ತೀರಾ ನೀವು? ತಂದೆ ತಾಯಿ ಏನು ಅಂದರೆ ಮಕ್ಳಿಗೆ ಸಪೋರ್ಟ್ ಮಾಡ್ಬೋದು ನಾವು ಅಷ್ಟೇ. ನೀವು ಓದ್ರಿ ಅಂತೇಳಿ ಅಷ್ಟು ಬಿಟ್ಟರೆ ಬೇರೆ ಏನೂ ಮಾಡ್ಲಿಕ್ಕಾಗಲ್ಲ. ತುಂಬ ಕಷ್ಟ ಇರುತ್ತೆ. ಆದಷ್ಟು ನಾವು ನಮ್ಮ ಹತ್ರ ಎಷ್ಟು ಸಾಧ್ಯನೋ ಅಷ್ಟು ಮಕ್ಕಳನ್ನ ಓದಿಸ್ಲಿಕ್ಕೆ ಟ್ರೈ ಮಾಡಬೇಕು. ನಮಗೆ ಈಗ ಯಾವಾಗಲೂ ಕಷ್ಟ ಇರ್ತವೆ, ನಮಗೆ ಹಣಕಾಸಿಂದಿರ್ಬೋದು, ಬೇರೆ ಫ್ಯಾಮಿಲಿ ಸಮಸ್ಯೆ ಇರ್ಬೋದು, ಏನೋ ಒಂದು ಇರುತ್ತೆ. ಅದನ್ನೆಲ್ಲ ನಾವು ತಗೊಳ್ಬೇಕೇ ಹೊರತು ಮಕ್ಕಳಿಗೆ ಅದನ್ನು ತೋರಿಸ್ಕೊಳಕ್ಕೆ ಹೋಗಬಾರ್ದು. ನಾವು ಮಾಡಿದ್ದು ಅದನ್ನೇ. ನಮ್ಗೆ ಏನು ತೊಂದರೆ ಆದರೂ ಪರವಾಗಿಲ್ಲ, ಮಕ್ಕಳಿಗೆ ಆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಅವನನ್ನು ಚೆನ್ನಾಗಿ ಓದಿಸಿದ್ದೀವಿ, ನಾವು ಒಳ್ಳೆ ಕಾಲೇಜಿಗೆ ಹಾಕಿದ್ದೀವಿ. ಏನು ಗುರು ಹಿರಿಯರ ಆಶೀರ್ವಾದ ನನ್ನ ಮಗನ ಮೇಲಿದೆ, ಚೆನ್ನಾಗಿ ಮಾಡ್ತಾನೆ, ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗಲಿ ಅಂತ ನಾವು ಆಶಿಸ್ತೀವಿ. ಈಗ ನಿಮ್ಮ ಮಗ ನೀಟ್ಗೆ ಓದ್ತಾ ಇದ್ದ, ಎಕ್ಸಾಮ್ ಬರೆದು ಬಂದ್ರ ಮೇಲೆ ಪಾಸ್ ಆಗ್ತಾನೆ ಅನ್ನೋ ಒಂದು ಗ್ಯಾರಂಟಿ ಇತ್ತು ಸರ್ ನಮಗೆ. ನನ್ನ ಮಗನ ಮೇಲೆ ನಮಗೆ ಕಾನ್ಫಿಡೆನ್ಸ್ ಅವಾಗ್ಲಿಂದನೂ ಇತ್ತು. ಈಗ ಮುಂದೆನೂ ಹಾಗೆ ಅವ್ನಿಗೆ ಏನು ಆಸೆ ಪಟ್ಟನೋ ಅದು ಮಾಡೇ ಮಾಡ್ತಾನೆ ಅನ್ನೋದು ನಮಗೆ ಗ್ಯಾರಂಟಿ ಇದೆ, ನಮಗೆ ಕಾನ್ಫಿಡೆನ್ಸ್ ಇದೆ ನಮಗೆ. ಮಗ ಏನಾಗಬೇಕು ಅಂತ ನಿಮ್ಮ ಬಯಕೆ? ನನ್ನ ಬಯಕೆ, ನಮ್ಮ ಮನೆಯವ್ರ ಬಯಕೆ, ಅವನ ಬಯಕೆ, ಎಲ್ಲರಿಗೂ ಡಾಕ್ಟರ್ ಆಗಬೇಕು. ಅವನು ಡಾಕ್ಟರ್ ಆಗಿ ಅವ್ರು ನಮ್ಮ ಸರ್ ಪ್ರಿನ್ಸಿಪಲ್ ಸರ್ ಆಸೆ ಪಟ್ಟಂಗೆ ಅವನು ಒಂದು ಒಳ್ಳೆ ಹುದ್ದೆಗೆ ಹೋಗಬೇಕು ಡಾಕ್ಟರ್ ಆಗಿ ಅನ್ನೋದೇ ನಮ್ಮ ಆಸೆ. ಮೇಡಮ್, ಈಗ ಇಂದಿರಾ ಗಾಂಧಿ ವಸತಿ ಶಾಲೆ ನಿಮಗೆ ತುಂಬ ಪ್ರೋತ್ಸಾಹನ ನೀಡ್ತಾ ಇದೆ. ಇಂದಿರಾ ಗಾಂಧಿ ವಸತಿ ಶಾಲೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮಗನಿಗೆ ಯಾವ ರೀತಿ ಶಿಕ್ಷಣ ಸಿಕ್ತು ಅಲ್ಲಿ?
ಇದು ಒಂಥರ ನನಗೊಂಥರ ತವ್ರ ಮನೆ ಇದ್ದ ಹಾಗೆ ಇದು ಈ ವಸತಿ ಶಾಲೆ ಇದು. ಹಾಗೆ ಇಲ್ಲಿ ಟೀಚರ್ಸು ಎಲ್ಲ ಟೀಚರ್ಸು ಅವರು ಟೀಚರ್ಸ್ ಬಳಗ ಇದೆ, ಆಮೇಲೆ ಸ್ಟಾಫ್ ಅವರು ಅಡುಗೆಯವರು ಇದ್ದಾರೆ, ದಿಗ್ರೂಪರು ಇದ್ದಾರೆ, ಎಲ್ಲ ತುಂಬ ಒಳ್ಳೆಯವರು ಇದ್ದಾರೆ, ಏನೂ ತೊಂದರೆ ಇಲ್ಲ. ನಮಗಂತೂ ಇಲ್ಲಿ ತನಕ, ನನಗಂತಲ್ಲ, ಇಲ್ಲಿ ಯಾವ ಪೇರೆಂಟ್ಸಿಗೂ ಯಾವ ಥರ ತೊಂದರೆನೂ ಆಗಿಲ್ಲ. ಮಕ್ಕಳಿಗೂ ಒಳ್ಳೆ ಎಜುಕೇಷನ್ ಸಿಗತ್ತೆ. ಆಮೇಲೆ ಮಕ್ಕಳಿಗೆ ಈಗ ನಾವು ಮನೇಲಿ ಹೇಳ್ಕೊಡೋಕೆ ಆಗದೆ ಇರೋವಂಥ ಕೆಲವೊಂದು ವಿಚಾರಗಳನ್ನ ಇಲ್ಲಿ ಹೇಳ್ಕೊಡ್ತಾರೆ. ಖುಷಿ ಆಗುತ್ತೆ, ತುಂಬ ಚೆನ್ನಾಗಿದೆ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದ ಯೋಗೇಶ್ ಸರ್ ಹಾಗೂ ಪೃಥ್ವಿಯವರ ತಂದೆ ಕೃಷ್ಣಮೂರ್ತಿ ಹಾಗೂ ತಾಯಿ ಸುವರ್ಣ ಅವರಿಗೆ ಕನ್ನಡ ಗ್ಲೋಬಲ್ ನ್ಯೂಸ್ ಕಡೆಯಿಂದ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಗ್ಲೋಬಲ್ ನ್ಯೂಸ್.